ಇಲ್ಲಿ ವಿನಯ್ ಅವ್ರ ಜೊತೆ ಇದ್ದ ತಕ್ಷಣ ಒಂದು ಗುಂಪಾಗುತ್ತೆ, ಆದ್ರೆ ಎದುರುಗಡೆ ಇರೋರ್ದು ಒಂದು ಗುಂಪಾಗೋದಿಲ್ಲ, ಅದು ಫ್ರೆಂಡ್ಶಿಪ್ ಆಗುತ್ತೆ ಅಂತ ಇದೊಂದು ಮಾತು ಬಂದಿತ್ತು. ನಿಮಗೂ ಹಾಗೆ ಅನ್ಸುತ್ತಾ? ಖಂಡಿತ ಇಲ್ಲ. ಆಕ್ಚುಲಿ ದಟ್ ಅದು ಒಂದು ಸರ್ಕಾಸ್ಟಿಕ್ ವೇನಲ್ಲಿ ಇದ್ದಿದ್ದು. ಯಾಕಂದ್ರೆ ಅವ್ರು 5-6 ಜನ ಎಷ್ಟೇ ಇರಲಿ ಅದು ಫ್ರೆಂಡ್ಶಿಪ್ ಆಗುತ್ತೆ. ಆ್ಯಂಡ್ ನಾವು 5 ಜನ ಇದ್ರೆ ಅದು ಗುಂಪಾಗ್ಬಿಡುತ್ತೆ ಅವ್ರಿಗೆ. ಸೊ ಅದು ಅವ್ರ ಮೈಂಡ್ ಸೆಟ್, ಅವ್ರ ಒಪಿನಿಯನ್, ಅದನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಇನ್ನ ಯಾರೆಲ್ಲ ಇಷ್ಟ ಆದ್ರು ಅಂತ ಹೇಳಿದ್ರಿ, ಬಿಗ್ ಬಾಸ್ ಮನೇಲಿ ಯಾರೆಲ್ಲ ನಿಮಗೆ ಸ್ವಲ್ಪ ಕಷ್ಟ ಆದ್ರು? ತನಿಷಾ ಸ್ವಲ್ಪ ಕಷ್ಟ ಆದ್ರು. ಆ್ಯಂಡ್ ತುಕಾಲಿ ಅವರು, ವರ್ತೂರ್ ಅವರು 2ನೇ ವಾರದಲ್ಲಿ ನನಗೆ ಸ್ವಲ್ಪ ಚೇಂಜ್ ಆಗೋ ಥರ ಕಾಣಿಸಿದ್ರು. ಅದು ಬಿಟ್ರೆ ನಂಗೆ ತನಿಷಾ ಸ್ವಲ್ಪ ಕಷ್ಟ ಅನ್ಸುತ್ತೆ. ಕಾರಣ ಬಂದು ಟಾಸ್ಕ್ ಆಡೋ ಟೈಮಲ್ಲಿ ಅಷ್ಟೇ ಅಗ್ರೆಸಿವ್ ಆಗಿ ಆಡ್ತಾರೆ. ಮನೆಗೆ ಎಂಟ್ರಿ ಆಗಿದ ತಕ್ಷಣ ಚೆನ್ನಾಗಿದ್ದೀರಾ, ಆಯ್ತಾ, ಹಾಗೆ ಊಟ ಮಾಡ್ತೀರಾ, ಆ ಥರ ಫ್ಲಿಪ್ ಆಗೋ ಥರ ಮಾತಾಡೋದು. ಸೊ ಅದು ನನಗೆ ಸ್ವಲ್ಪ ಇಷ್ಟ ಆಗ್ತಿರ್ಲಿಲ್ಲ. ಸೊ ಟಾಸ್ಕ್ ಅಂತ ಬಂದಾಗ ಟಾಸ್ಕಲ್ಲೇ ಇರಬೇಕು ನಿಜ, ಬಟ್ ಆ ಜಗಳನೆಲ್ಲ ಅಲ್ಲೇ ಬಿಟ್ಟು ಮನೇಲಿ ಎಲ್ಲರ ಜೊತೆ ಚೆನ್ನಾಗಿರೋದು, ನಾಮಿನೇಟ್ ಆಗಬಾರ್ದು ಅಂತ. ಸೊ ಅದೊಂದು ಸ್ವಲ್ಪ ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಅದೆಲ್ಲ ಒಂದ್ ಕಡೆ ಫೇಕ್ ಅನ್ಸ್ತಿತ್ತ ನಿಮ್ಗೆ? ಖಂಡಿತ. ಓಕೆ, ಫೈನ್. ಇನ್ನ ತುಕಾಲಿ ಅವರು ಯಾವ ರೀತಿ ನಿಮ್ಗೆ ಇಷ್ಟ ಆಗ್ಲಿಲ್ಲ? ತುಕಾಲಿ ಅವ್ರು ಹೇಗೆ ಅಂದರೆ, ಅವರು ಚೆನ್ನಾಗೇ ಇರ್ತಾರೆ ಎಲ್ಲರ ಜೊತೆ, ಬಟ್ ಅವ್ರದ್ದೊಂದು ಬಾಲ್ಕನಿ ಬೀನ್ ಬ್ಯಾಗ್ ಇದಿದೆ, ಸ್ಪಾಟ್ ಇದೆ ಅವ್ರದ್ದು. ಇಲ್ಲಿ ನಮ್ಮ ಜೊತೆ ಚೆನ್ನಾಗಿದ್ರೆ ಅಲ್ಲಿ ನಮ್ಮ ಬಗ್ಗೆನೇ ಮಾತಾಡೋದು. ಸೊ ಆ ಥರ ಕೇಳ್ಪಟ್ಟಿದ್ವಿ. ಆ್ಯಂಡ್ ನಾನು ಆಚೆಯಿಂದ ನೋಡಿದ್ದೆ ಕೆಲವು ವಿಷಯಗಳು ಎಲ್ಲ, ಯಾರ್ಯಾರ ಬಗ್ಗೆ ಹಿಂಗೆ ಮಾತಾಡ್ತಾರೆ ಅಂತ. ಸೊ ಯಾರು ಸೋಲ್ತಾರೆ ಅವ್ರನ್ನ ಇವ್ರ ಗುಂಪಿಗೆ ಕರ್ಕೊಂಬಿಡೋದು, ನಂದವರ ಗುಂಪು ಅಂತ ಮಾಡ್ಕೊಂಬಿಡೋದು. ಸೊ ಅದು ಸ್ವಲ್ಪ ಇಷ್ಟ ಆಗ್ತಿರ್ಲಿಲ್ಲ, ಸ್ವಲ್ಪ ಪಾಲಿಟಿಕ್ಸ್ ಅಂತ ಅನ್ನಿಸ್ತಿತ್ತು ಅವ್ರದ್ದು. ಇನ್ನು ವರ್ತೂರ್ ಅವ್ರ ಹೆಸರು ಹೇಳಿದ್ರಿ, ವರ್ತೂರ್ ಅವರು ಅವ್ರ ರೀಸನ್ಸ್ನ ಅವ್ರು ಕೊಡಲ್ಲ, ಬೇರೆ ಯಾರೋ ಕೊಟ್ಟಿರೋ ರೀಸನ್ಸ್ನ ಅವ್ರ ನಾಮಿನೇಷನ್ಗೆ ಕೊಡ್ತಾರೆ, ಇನ್ಫ್ಲುಯೆನ್ಸ್ ಆಗ್ತಾರೆ. ಸೊ ಅದಕ್ಕೆ ನಂಗೆ ಸ್ವಲ್ಪ ಇಷ್ಟ ಆಗ್ತಾ ಇರ್ಲಿಲ್ಲ.